ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಿಂದ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾದಂತಹ ಗರಿಯಾದಂತಹ ಬಿಸ್ಕೆಟ್ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗಾದರೆ ಈ ಬಿಸ್ಕೆಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬಿಸ್ಕೆಟ್ ಮಾಡೋಕ್ಕೆ ಓವನ್ ಕೂಡ ಬೇಕಾಗಿಲ್ಲ. ನಾವೊಂದು ಪಾತ್ರೆನಲ್ಲೇ ನಾವು ಈ ಬಿಸ್ಕೆಟನ್ನು ಮಾಡ್ಕೋಬೋದು. ತುಂಬಾ ರುಚಿಯಾದ ಅದ್ಭುತವಾದಂತಹ ಬಿಸ್ಕೆಟ್ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು, ಸಕ್ಕರೆ ಪುಡಿ ಇಷ್ಟು ಮಾತ್ರ ನಾನು ತೆಗೆದುಕೊಂಡಿದ್ದೀನಿ. ಈಗ 2 ಮೊಟ್ಟೆನ ನಾನು ತೆಗೆದುಕೊಂಡಿದ್ದೀನಿ. ಒಂದು ಮೊಟ್ಟೆ ನಾನು ಈಗ ಬೌಲ್ನೊಳಕ್ಕೆ ಹೊಡೆದು ಹಾಕ್ತಾಯಿದ್ದೀನಿ. ಈ ಮೊಟ್ಟೆ ಜೊತೆಗೆ ಸಕ್ಕರೆ ಪುಡಿನ ನಾನು ಸೇರಿಸ್ತಾ ಇದ್ದೀನಿ. ನಾವು ಸಕ್ಕರೆ ಪುಡಿ ಎಷ್ಟು ತಗೊಂಡಿದ್ದೀವೋ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ತೆಗೆದುಕೋಬೇಕಾಗತ್ತೆ. ಒಂದು ವೇಳೆ ನಮಗೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮತ್ತೆ ಬೇಕು, ಇದು ತೆಳ್ಳಗಿದೆ ಕಳಿಸುವಾಗ ಅಂತ ಅನ್ನಂಗಿದ್ರೆ ಮತ್ತೆ ಸ್ವಲ್ಪ ಕ್ವಾಂಟಿಟಿ ಎರಡನ್ನೂ ಸರಿಯಾದ ಕ್ವಾಂಟಿಟಿನಲ್ಲಿ ತೆಗೆದುಕೋಬೋದಾಗಿದೆ. ಈಗ ಆ ಮೊಟ್ಟೆ ಮತ್ತು ಸಕ್ಕರೆ ಜೊತೆಗೆ ನಾವು ಆಯಿಲನ್ನು 2 ಸ್ಪೂನಷ್ಟು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮತ್ತೊಂದು ಮೊಟ್ಟೆ ಕೂಡ ನಾನು ಹೊಡೆದು ಸೇರಿಸ್ತಾ ಇದ್ದೀನಿ. ಅಲ್ಲಿಗೆ 2 ಮೊಟ್ಟೆ ಆಯಿತು. ಈ 2 ಮೊಟ್ಟೆನ ನಾನು ನೀಟಾಗಿ ಸಕ್ಕರೆ ಪುಡಿ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಿಕ್ಸ್ ಮಾಡೋದರ ಜೊತೆಗೆ ನಾನು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಆ 2 ಕಪ್ಪನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ 2 ಕಪ್ಪನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಇನ್ನು ಗೋಧಿ ಹಿಟ್ಟು ಮತ್ತು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕಂದ್ರೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಕಡಿಮೆ ಬಂದರೆ ಮತ್ತೆ ನಾವು ಸೇರಿಸ್ಕೋಬೋದು. ಈಗ ನೋಡಿ, ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿದೆ. ಈಗ ಆ ಹಿಟ್ಟನ್ನು 2 ಭಾಗ ಮಾಡ್ಕೊಳ್ಳೋಣ. ಈ ಹಿಟ್ಟನ್ನು ನಾವು ಒಂದು ಕಡೆ ಇಟ್ಕೊಳ್ಳೋಣ. ಈಗ ಬ್ರೂ ಪಾಕೆಟ್ ಒಂದನ್ನು ತೆಗೆದುಕೊಂಡು ನಾವು ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಂದರೆ ಇನ್ನೂ ಕಲರ್ ಬೇಕಂತಂದರೆ 2 ಪಾಕೆಟ್ ಸೇರಿಸ್ಕೋಬೋದು. ಬ್ರೂ ಪಾಕೆಟು ನಾನು ಒಂದೇ ಪಾಕೆಟು ಸೇರಿಸ್ತಾ ಇರೋದು ಸಾಕು, ಅಷ್ಟು ಲೈಟ್ ಆಗಿದ್ರಿ ಕಲರು. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ಳೋಣ. ನಾದ್ಕೊಂಡ್ರೆ ಕಲರ್ ಇನ್ನೂ ಬ್ರೂ ಕಲರ್ ಬರುತ್ತೆ. ನೋಡಿ, ಅದನ್ನು 5 ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಬ್ರೂ ಸೇರಿಸಿರೋದು. ಈಗ ಇನ್ನೊಂದು ಗೋಧಿ ಹಿಟ್ಟನ್ನು ಕೂಡ 5 ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ನೋಡಿ, ಆ ಬಿಳಿ ಉಂಡೆಗಳನ್ನು ತೆಗೆದುಕೊಂಡು ಒಂದೊಂದಾಗಿ ಆ ರೀತಿ ಮಾಡಿಟ್ಕೊಂಡು ಈ ರೀತಿ ಬ್ರೂ ಕಲಸಿರುವ ಹಿಟ್ಟನ್ನು ಮಧ್ಯದೊಳಕ್ಕೆ ಸೇರಿಸಿ ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಅದು ಕೂಡ ಅಷ್ಟೇ. ಆ ರೀತಿ ಎಲ್ಲನೂ ಕೂಡ ನಾವು ಫೋಲ್ಡ್ ಮಾಡಿ ಇಟ್ಕೋಬೇಕಾಗಿದೆ. ತುಂಬಾ ಸುಲಭವಾಗಿ ಮಾಡ್ಕೋಬೋದಾದಂತಹ ಈ ಬಿಸ್ಕೆಟ್ ಫ್ರೆಂಡ್ಸ್. ಯಾರು ಬೇಕಾದರೂ ಮಾಡ್ಬೋದು, ಓವನ್ ಬೇಕಾಗಿಲ್ಲ. ಈಗ ನಾವು ಅದನ್ನು ಮಧ್ಯದೊಳಕ್ಕೆ ಸೇರಿಸಿರೋದನ್ನು ನಾವು ಅಲ್ಲಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಕೈ ಮಧ್ಯದಿಂದ ಒಂದು ಸ್ವಲ್ಪ ಅಗಲಕ್ಕೆ ನಾವು ಲಟ್ಟಿಸ್ಕೊಳ್ಳೋಣ ಕೈಯಿಂದಲೇ. ನೋಡಿ, ಆ ರೀತಿ ಲಟ್ಟಿಸ್ಕೊಂಡಂತಹ ಹಿಟ್ಟನ್ನು ಚಾಕದಿಂದ ನೋಡಿ ಮಧ್ಯದಲ್ಲಿ ಹಾಗೆ ಇರಬೇಕು. ಮತ್ತು ಸುತ್ತಲೂ ನಾವು ಕಟ್ ಮಾಡಬೇಕಾಗತ್ತೆ.
ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೋಬೇಕು. ಈ ಕಡೆ ಕೂಡ ಈ ರೀತಿ ನಾವು 4 ಭಾಗ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಕಟ್ ಮಾಡಬಾರ್ದು. 4 ಭಾಗದ ನಂತರ ನೋಡಿ ಎಲ್ಲನೂ ಕೂಡ ಆ ರೀತಿ ಭಾಗಗಳಾಗಿ ಕಟ್ ಮಾಡ್ಕೊಳ್ಳೋಣ ಸುತ್ತಲೂ ಕೂಡ. ಈಗ ಅದನ್ನು ಮಧ್ಯಕ್ಕೆ ಕೈಯಲ್ಲಿ ಎತ್ಕೊಂಡು ಅದನ್ನು ನೋಡಿ ಆ ರೀತಿ ತಿರುಗಿಸಿ ಆ ರೀತಿ ಮಾಡಿ ಅದನ್ನು ಡಿಸೈನ್ ಆಗಿ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಅಂದವಾಗಿದೆಯಲ್ಲ ಬಿಸ್ಕೆಟ್ಟು. ಈಗ ತುದಿಗಳನ್ನು ಆ ರೀತಿ ಸೇರಿಸೋಣ. ಒಳ್ಳೆ ಫ್ಲವರ್ ಡಿಸೈನ್ ಥರ ತುಂಬಾ ಅಂದವಾಗಿ ಕಾಣಿಸ್ತಾ ಇದೆಯಲ್ಲ ಬಿಸ್ಕೆಟ್ಟು. ಆ ರೀತಿ ಎಲ್ಲವನ್ನು ನಾವು ಮಾಡಿಟ್ಕೊಳ್ಳೋಣ. ಎಲ್ಲ ಬಿಸ್ಕೆಟ್ಗಳನ್ನು ನಾವು ಆ ರೀತಿ ಮಾಡಿಟ್ಕೊಳ್ಳೋಣ. ನೋಡಿ 5 ಬಿಸ್ಕೆಟ್ ಆಯಿತು. ಈಗ ನಾವು ಒಂದು ಬಾಣಲಿನ ಇಟ್ಕೊಂಡು ಬಾಣಲಿ ಒಳಕ್ಕೆ ನಾವು ಒಂದು ಕಂಬಿನ ಆ ರೀತಿ ಇಟ್ಟಿದ್ದೀವಿ. ಅದರ ಮೇಲೆ ಇನ್ನೂ ಒಂದು ಸ್ವಲ್ಪ ಹೈಟ್ ಇರುವಂಥದ್ದು ಇಟ್ಟು ನಾವು ಅದರ ಮೇಲೆ ಈ ಪ್ಲೇಟನ್ನು ಜೋಡಿಸಿರುವಂತಹ ಬಿಸ್ಕೆಟ್ ಜೋಡಿಸಿರುವಂಥದ್ದನ್ನು ಇಟ್ಟು ಅದರ ಮೇಲೆ ಮುಚ್ಚೋಣ. ನೋಡಿ ಇದು ಪ್ಲೇಟು ಸ್ವಲ್ಪ ಗ್ಯಾಪ್ ಇದೆ, ಅದರಿಂದಾಗಿ ನನಗೆ ಸ್ವಲ್ಪ ಲೇಟ್ ಆಯಿತು ಅದು ಬೇಯೋದು. ಅದರಿಂದಾಗಿ ನಾನು ಇನ್ನೊಂದು ಮುಚ್ಚಿದ್ದೀನಿ. ಒಂದು 40 ನಿಮಿಷನೇ ಆಯಿತು. ನೋಡಿ ಈಗ ಗಟ್ಟಿಯಾಗಿದೆ ಬಿಸ್ಕೆಟ್ಟು. ಈಗ ಪ್ಲೇಟನ್ನು ಮತ್ತೆ ನಾನು ಹಾಗೆ ಮುಚ್ಚಿ ಸ್ಟವನ್ನು ಆಫ್ ಮಾಡಿ ಹಾಗೆ ಬಿಡ್ತಾ ಇದ್ದೀನಿ. ಯಾಕಂತಂದರೆ ಬಿಸ್ಕೆಟ್ಟು ನೀಟಾಗಿ ಗಟ್ಟಿ ಆಗೋ ತನಕ ಹಾಗೆ ಬಿಟ್ಟು ಬಿಡಬೇಕು. 1 ಗಂಟೆ ಟೈಮು ಹಾಗೆ ಬಿಟ್ಟಿದ್ದೀನಿ ನಾನು. 1 ಗಂಟೆಯ ನಂತರ ನಾನು ತೆಗೆದು ನೋಡ್ತೀನಿ ಪ್ಲೇಟನ್ನು. ಅಷ್ಟು ತನಕ ಹಾಗೆ ಬಿಟ್ಟಿರ್ತೀನಿ. ನೋಡಿ 1 ಗಂಟೆಯ ನಂತರ ನಾನು ತೆಗೆದು ನೋಡ್ತಾ ಇದ್ದೀನಿ ಬಿಸಿ ಇದೆ ಅಂತ. ನೋಡಿ ಏನು ಕಲರ್ಫುಲ್ಲಾಗಿದೆ ಅಲ್ವಾ ಬಿಸ್ಕೆಟ್ಟು, ತುಂಬಾ ಕಲರ್ಫುಲ್ಲಾಗಿದೆ. ಈಗ ಒಂದೊಂದಾಗಿ ನಾವು ಪ್ಲೇಟ್ಗೆ ಜೋಡಿಸೋಣ. ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಹಾಗೆ ಹೊಡೆದರೆ ಟಣ ಟಣ ಅಂತ ಅನ್ನುತ್ತೆ. ಬೆಣ್ಣೆ ಬಿಸ್ಕೆಟ್ ಥರ ತುಂಬಾ ರುಚಿಯಾಗಿರುತ್ತೆ. ಈ ಬಿಸ್ಕೆಟನ್ನು ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುವಂತಹ ಬಿಸ್ಕೆಟ್ಟು. ಒಂದು ಫ್ಲವರನ್ನು ಮಧ್ಯದಲ್ಲಿ ಇಟ್ಟು ಡಿಸೈನ್ ಮಾಡೋಣ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಹಾಗೆ ಹೊಡೆದರೂ ಕೂಡ ಟಣ ಟಣ ಅಂತ ಅನ್ನುತ್ತೆ. ಥ್ಯಾಂಕ್ ಯು.